ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ಬಂದುಬಿಟ್ಟು ನಾರ್ಮಲ್ ಬ್ಲೌಸಿಂದ ಬೋಟ್ ನೆಕ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ನಾರ್ಮಲ್ ಬ್ಲೌಸ್ ಕೊಟ್ಬಿಟ್ಟು ಬೋಟ್ ನೆಕ್ ಕಟ್ ಮಾಡಿ ಅಂತಾರೆ, ಆವಾಗ ಯಾವ ರೀತಿ ಕಟ್ ಮಾಡೋದು ಕನ್ಫ್ಯೂಸ್ ಆಗುತ್ತಲ್ವ. ಅಂದರೆ ನಾರ್ಮಲ್ ಬ್ಲೌಸ್ ಥರನೇ ಕಟಿಂಗ್ ಮಾಡೋಕ್ಕೆ ಹೋದರೆ ಬೋಟ್ ನೆಕ್ ಚೆನ್ನಾಗಿ ಫಿಟ್ಟಿಂಗ್ ಬರೋಲ್ಲ. ಅದಕ್ಕೆ ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾ ಥರ ಹೋದರೆ ನಿಮಗೆ ಆರಾಮಾಗಿ ಇದಕ್ಕೇನಿಲ್ಲ, ಬರೀ ಸೊಂಟ ಸುತ್ತ ತೊಗೊಂಡ್ರೆ ಸಾಕು, ನೀವು ಆರಾಮಾಗಿ ಸ್ಟಿಚ್ ಮಾಡ್ಬೋದು. ಯಾವಾಗಲೂ ಈ ಥರ ಲೈನಿಂಗ್ನ ಓಪನ್ ಇರೋದು ಆ ಕಡೆ, ಕ್ಲೋಸ್ ಇರೋದು ನಮ್ಮ ಕಡೆ ಇಟ್ಕೊಳ್ಳಿ. ಈ ರೀತಿ ಮಾಡ್ಕೊಂಡು ಇವಾಗ ಇದನ್ನು ಮಾರ್ಕ್ ಮಾಡ್ಕೊಳ್ಳಿ ಕೆಳಗಡೆ. ಇವಾಗ ಸೊಂಟ ಸುತ್ತಳತೆ ಫಸ್ಟ್ ತೊಗೋಬೇಕಾಗುತ್ತೆ. ಇವಾಗ ಮೇನ್ ಇದಕ್ಕೆ ಸೊಂಟ ಸುತ್ತಳತೆ ತೊಗೊಂಡ್ರೆ ಇನ್ನೆಲ್ಲ ಮೆಜರ್ಮೆಂಟ್ ಆಟೋಮೆಟಿಕಾಗಿ ಸಿಗುತ್ತೆ. ಓಕೆನಾ? ಈ ರೀತಿ ಇಟ್ಕೊಳ್ಳಿ. ಸೊಂಟ ಉಕ್ಸ್ಪಟ್ಟಿ ಕಡೆಯಿಂದ ಸೊಂಟದ ಸುತ್ತಳತೆನ ಈ ರೀತಿ ತೊಗೊಂಡು ಇಲ್ಲಿಂದ ಇಲ್ಲಿಗೆ 34 ಇಂಚ್ ಬಂತು. ಇದನ್ನು 4 ಭಾಗ ಮಾಡಿ ಈ ರೀತಿ. ಈಗ ಇದು 8.5 ಬಂತು ನೋಡಿ. ಆಲ್ರೆಡಿ ಇಲ್ಲಿ ಬರೆದಿದ್ದೀನಿ 8.5ಗೆ ಪ್ಲಸ್ 2 ಇಂಚ್ ಆ್ಯಡ್ ಮಾಡ್ಕೊಳ್ಳಿ. 8.5 9.5 10.5 ಬಂತು. ಓಕೆನಾ? 10.5ನ ಇಲ್ಲಿಗೆ ಮಾರ್ಕ್ ಮಾಡಿ. 10.5ನ ಎದೆ ಸುತ್ತಳತೆ. ಇದು 10.5 ಬಂದು ಎದೆ ಸುತ್ತಳತೆ. ಓಕೆನಾ? ಇದು ಸೊಂಟದ ಸುತ್ತಳತೆ 8.5. ಇಲ್ಲಿ ಎಕ್ಸ್ಟ್ರಾ ಡಾಟ್ಗೆ 1 ಇಂಚು, ಎಕ್ಸ್ಟ್ರಾ ಸ್ಟಿಚಿಂಗ್ಗೆ 2 ಇಂಚು. ಮತ್ತು ಇದಾಯಿತು. ಈಗ ಬ್ಲೌಸ್ನಲ್ಲಿ ಲೆಂತು ನೋಡ್ಕೊಳ್ಳೋಣ. ಈ ರೀತಿ ಇಟ್ಕೊಳ್ಳಿ. ಇಲ್ಲಿ ಶೋಲ್ಡರಿಂದ ಸ್ಟಿಚಿಂಗು ಸೇರಿಸಿ ತೊಗೊಳ್ಳಿ. ಈ ರೀತಿ ಡಾಟ್ ಹಿಡ್ದಿರ್ತೀವಲ್ಲ ಇಲ್ಲಿವರೆಗೂ ತೊಗೊಳ್ಳಿ. ಓಕೆನಾ? ಇಲ್ಲಿಗೆ ತೊಗೊಂಡು 14 ಇಂಚು ಸ್ಟಿಚಿಂಗ್ ಆಲ್ರೆಡಿ ಬಿಟ್ಟಿದ್ದೀವಿ. 14 ಇಂಚ್ಗೆ ಮಾರ್ಕ್ ಮಾಡಿ. ಈಗ ಇಲ್ಲಿ ಮಾರ್ಕ್ ಮಾಡಿಕೊಂಡು ಗೆರೆ ಹಾಕೊಳ್ಳಿ. ಈಗ ಈ 10.5 ಇದೆಯಲ್ಲ, 10.5ನ 2 ಇಂಚು ಮೈನಸ್ ಮಾಡಿ. 10.5ಲಿ 2 ಇಂಚು ತೆಗೀರಿ. ಓಕೆನಾ? ಈ 10.5ಲಿ 2 ಇಂಚು ಲೆಸ್ ಮಾಡಬೇಕಾಗತ್ತೆ. 1 2 2.5 8 ಇಂಚ್ ಬರುತ್ತೆ. ಓಕೆನಾ? 8 ಇಂಚನ್ನ ಇಲ್ಲಿ ಮಾರ್ಕ್ ಮಾಡಿ. ಇದು ಸ್ವಲ್ಪ ದಪ್ಪ ಇದ್ದಾರಲ್ಲ, 40 ಸೈಜ್ ಮೇಲೆ ಆಗುತ್ತಲ್ವ, ಹಾಗಾಗಿ 8 ಇಂಚ್ ಬೇಕು. ಓಕೆನಾ? ಈ ಕಡೆಯಿಂದ ಈ ಕಡೆಗೂ 8 ಇಂಚು ಆರ್ಮಲ್ ರೌಂಡು ಮಾರ್ಕ್ ಮಾಡ್ಕೊಳ್ಳಿ. ಈ ಕಡೆಯಿಂದನೂ ಅಷ್ಟೇ 8 ಇಂಚಿಗೆ ಮಾರ್ಕ್ ಮಾಡಿ. ಇಲ್ಲಿಂದ ಮಾರ್ಕ್ ಮಾಡಿ. ಇಲ್ಲಿಂದ ಇಲ್ಲಿಗೆ 4 ಇಂಚ್ ತೊಗೋತೀನಿ. ಓಕೆನಾ? ಈ ಕಡೆ 4 ಇಂಚಲ್ಲಿ ಈ ಕಡೆ 4 ಇಂಚ್ ತೊಗೊಂಡಿದ್ದೀನಿ. ಇಲ್ಲ, 4 ಇಂಚ್ ಬೇಕು. ಪಟ್ಟಿ ದೊಡ್ಡದು ಮಾಡಿ ಇಲ್ಲಿ ಬ್ರಾಡ್ ಆಗಿಬಿಡುತ್ತೆ, ಫಿಟ್ಟಿಂಗ್ ಬರೋಲ್ಲ. ಇರಲಿ. ಈಗ ಇಲ್ಲಿಂದ 3 ಇಂಚು, ಇದೇ 4 ಇಂಚನ್ನು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಗೂ ಅಷ್ಟೇ ಫುಲ್ಲು ಲೆಂತಿಯಾಗಿ 4 ಇಂಚಿಗೆ ಮಾರ್ಕ್ ಮಾಡ್ಕೊಬಿಡಿ. ಈಗ ಇಲ್ಲಿ ಡೀಪ್ ಬಂದ್ಬಿಟ್ಟು ನಮ್ಗೆ ಈ ಸೈಜ್ ಬರೋಲ್ಲ, ನಾವಿಲ್ಲಿ ಆಲ್ರೆಡಿ ಡಿಸೈನ್ ಮಾಡ್ಕೊಂಡಿದ್ವಿ. ಆ ಡೀಪ್ ತೊಗೋಬೇಕಾಗುತ್ತೆ ನೋಡಿ. ಈ ರೀತಿ ಬರುತ್ತೆ ಡಿಸೈನು. ಈಗ ಟ್ರೆಂಡಿಂಗಲ್ಲಿರುವಂಥ ರಂಗೋಲಿ ಡಿಸೈನು ಈ ರೀತಿ ಬರುತ್ತೆ. ಇದು ಕರೆಕ್ಟಾಗಿ ನಮ್ಗೆ ಇಲ್ಲಿಗೆ ಇಟ್ಕೊಂಡು ಇಷ್ಟಕ್ಕೆ ಇಟ್ಕೊಳ್ಳೋಣ. ಹಿಂಗೆ ಬರುತ್ತೆ. ಓಕೆನಾ? ಇಲ್ಲಿ ಬರುತ್ತೆ. ಇಲ್ಲಿ 3.5 ಇಂಚ್ಗೆ ಈ ಡಿಸೈನ್ ಕಟ್ ಆಗೋದು ಬೇಡ, ಡಿಸೈನ್ ಕೆಳಗಡೆಗೇ ಡಿಸೈನ್ ಇರ್ತೀವಿ. ಓಕೆನಾ? ಒಂದು 3 ಇಂಚು ಕಡಿಮೆನೇ ಇಟ್ಟರೆ ನಾವು ಸಾಕಾಗುತ್ತೆ. ಇದನ್ನು ನಾನು ಆಮೇಲೆ ಸ್ಟಿಚಿಂಗ್ ಮಾಡಬೇಕಾದ್ರೆ ತೋರಿಸ್ತೀನಿ. ಇವು ಕಟಿಂಗ್ ಮಾಡಲ್ಲ. ಇಲ್ಲಿ ನೋಡ್ಕೊಂಡು ಇಟ್ಕೊತೀನಿ. ಅದು ಡಿಸೈನ್ನ ಒಂದು 3 ಇಂಚಿಗೆ ಮಾರ್ಕ್ ಮಾಡ್ತೀನಿ. 3 ಇಂಚಿಗೆ ಸಾಕು. ಅದರಿಂದ ಕೆಳಗೆ ಆದ್ರೂ ಪರವಾಗಿಲ್ಲ, ಡಿಸೈನ್ ಹೋಗಬಾರ್ದು. ಅವ್ರು ಇನ್ನೂ ದೊಡ್ಡದು ಬೇಕು ಅಂತ ದೊಡ್ಡದು ಮಾಡಿಸ್ಕೊಂಡ್ಬಿಟ್ರು. ಆಯಿತಾ? ಮಾಮೂಲಿ ಇಲ್ಲಿಂದ 10.5ಗೆ ಮಾರ್ಕ್ ಮಾಡಿ. ಇಲ್ಲಿಂದ 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಮಾಮೂಲಿ ಹಿಂಗೆ ಶೇಪ್ ಕೊಡಿ. ಓಕೆನಾ? ಆಯಿತು. ಇದು ಡಿಸೈನ್ ಬರೋದ್ರಿಂದ ಇದೇನು ತೊಂದರೆ ಇಲ್ಲ. ಇದು ಆಲ್ರೆಡಿ ಅದರಲ್ಲೇ ಇದೆ ಮಾರ್ಕು, ನಾವೇನು ಮಾಡ್ಕೊಳ್ಳೋಂಗಿಲ್ಲ, ಅದೇ ಸ್ಟಿಚ್ ಮಾಡೋದು ಅಷ್ಟೇ. ಓಕೆನಾ? ಈ ರೀತಿ ಬರುತ್ತೆ. ಈಗ ಮಾಮೂಲಿ ಇಲ್ಲಿಂದ ಒಂದು 1/2 ಇಂಚು ಕ್ರಾಸಾಗಿ ತೊಗೊಳ್ಳಿ. ಓಕೆನಾ? ನಾವಿಲ್ಲಿ 1/2 ಇಂಚ್ ಕ್ರಾಸಾಗಿ ತೊಗೊಂಡಾಗ ನಮಗೆ ಇದು 7 ಇಂಚ್ ಬರುತ್ತೆ.
ಓಕೆನಾ. ಇವಾಗ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ನಾನು ಹೇಳ್ದಂಗೆ ಮೊದಲು ಸೊಂಟದ ಸುತ್ತಳತೆ ತೊಗೊಳ್ಳಿ. ಸೊಂಟದ ಸುತ್ತಳತೆ ತೊಗೊಂಡು 8.5 ಬಂತು. 8.5ಗೆ ಪ್ಲಸ್ 2 ಇಂಚ್ ಆ್ಯಡ್ ಮಾಡಿ. 2 ಇಂಚ್ ಆ್ಯಡ್ ಮಾಡಿದಾಗ ನಮಗೆ 10.5 ಬಂತು. ಓಕೆನಾ, 10.5 ಬಂತು. ಇದರಲ್ಲಿ 2 ಇಂಚು ಮೈನಸ್ ಮಾಡಿ. ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಆಯಿತಾ, ಎಷ್ಟು ನೀಟಾಗಿ ಬಂದ್ಬಿಡುತ್ತೆ ನೋಡಿ. ಇವಾಗ ಇದು ಫ್ರಂಟಲ್ಲೇ ಉಕ್ಕು ಬರುತ್ತೆ ಇದಕ್ಕೆ. ಇದನ್ನು ಓಪನ್ ಈ ಕಡೆ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಇಲ್ಲಿ ನಿಮ್ಗೆ ಬಟ್ಟೆ ಸಾಕಾಯ್ತು ಅಂದರೆ ಹಿಂಗೆ ಅಡ್ಜಸ್ಟ್ ಮಾಡ್ಬೋದು. ಸಾಕಾಗಿಲ್ಲ ಅಂದರೆ ಕೆಳಗಡೆಗೆ ಇಟ್ಕೊಳ್ಳಿ. ಓಕೆನಾ. ಇದೇ ತಗೊಳ್ಳೋಣ ಒಂಚೂರು. ಹೀಗೆ ತಗೋತೀನಿ. ಇದರಿಂದ ಎಷ್ಟು ಉದ್ದ ಬರುತ್ತೆ ಅಷ್ಟು ಇಕ್ಕಿ ಅಂದರೆ ನೋಡ್ಕೊಂಡಿರೋಣ. ಇವಾಗ ಸದ್ಯಕ್ಕೆ ಇದು ಕಟ್ ಮಾಡ್ಕೊತೀನಿ, ಆಮೇಲೆ ನೋಡ್ಕೊಳ್ಳೋದು. ಮಾಮೂಲಿ ಒಂದು ಪಿನ್ ಹಾಕ್ಕೊಳ್ಳಿ. ಬಿಗಿನರ್ಸ್ಗಂತೂ ಪಿನ್ನ ಇದ್ರೆ ಅಂತೂ ಬೆಸ್ಟು. ಇಲ್ಲಾಂದರೆ ಸುಮ್ಮನೆ ಬಟ್ಟೆ ಆ ಕಡೆ ಈ ಕಡೆ ಸರಿಯುತ್ತೆ, ಹೆಚ್ಚು ಕಮ್ಮಿ ಆಗುತ್ತೆ. ಓಕೆನಾ. ಈ ರೀತಿ ಇದನ್ನು ಇದು ಮಾಡೋಣ, ಕಟ್ ಮಾಡ್ಕೊಳ್ಳೋಣ. ಮತ್ತು ಈ ಕಡೆಯಿಂದ ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ತಗೊಳ್ಳೋಣ. ಡಾಟ್ ಹಿಡಿತೀವಲ್ಲ ಅದಕ್ಕೆ ಅಷ್ಟೇ. ಮಾಮೂಲಿ ಅದು ಆಯಿತು. ರೆಡಿ. ಈಗ ತೆಗೆದುಬಿಡೋಣ. ಈಗ ಇಲ್ಲಿ ಮಾಮೂಲಿ ಶೇಪ್ ತೆಗಿಬೇಕು. ಈ ಥರ ಕ್ರಾಸ್ ಆಗಿ ತಗೊಳ್ಳಿ. ಒಂಚೂರು ಬೋಟ್ ನೆಕ್ ಆಗಿರೋದ್ರಿಂದ ಈ ಥರ ತೆಗೀರಿ. ಇಲ್ಲಿ ಮಾಮೂಲಿ ಇದು ನಾರ್ಮಲ್ ನೆಕ್ ಬರುತ್ತೆ. ಫ್ರಂಟಲ್ಲಿ ನಾರ್ಮಲ್ ನೆಕ್ ಬರುತ್ತೆ. ಎಷ್ಟು ಇಂಚ್ ಬರುತ್ತೆ ಇದು? ಟೋಟಲ್ಲು 6.5 ಇದೆ. ಬ್ಲೌಸಲ್ಲಿ ಎಷ್ಟಿದೆ ನೋಡ್ತೀನಿ. ಬ್ಲೌಸಲ್ಲಿ ಹೆಚ್ಚು ಕಮ್ಮಿ ಅಷ್ಟೇ ಬರುತ್ತೆ. ಇದನ್ನು ಈ ರೀತಿ ಇಟ್ಕೊಂಡು, ಇದು ಬೋಟ್ ನೆಕ್ ಆಗಿರೋದ್ರಿಂದ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಇದು ಹೇಗಿದೆ ಹಾಗೇ ಈ ರೀತಿ ಮಾರ್ಕ್ ಮಾಡಿ. ಓಕೆನಾ. ಇಷ್ಟಕ್ಕೆ ಬಂತು. ಓಕೆನಾ. ಇಲ್ಲಿಂದ ಮಾಮೂಲಿ ಇಲ್ಲಿಂದ ಇಟ್ಕೊಳ್ಳಿ. ಜಾಯಿಂಟ್ ಇರುತ್ತೆ, ಅಲ್ಲಿಂದ 1 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. ಓಕೆ. ಡಾಟ್ ಪಾಯಿಂಟು 10.5. ಇಲ್ಲಿ ಬಂದ್ಬಿಟ್ಟು ಕೆಳಗಡೆ ಬೆಲ್ಟ್ ಜಾಯಿಂಟ್ ಆಗಿರುತ್ತಲ್ಲ, ಸೇರಿಸಿ 14.5 ಇದೆ. ಓಕೆನಾ. ಇಲ್ಲಿಂದ 10.5ಗೆ ಒಂದು ಮಾರ್ಕ್ ಮಾಡಿ, ಇಲ್ಲಿಂದ 14.5ಗೆ ಒಂದು ಮಾರ್ಕ್ ಮಾಡಿ. ಅಷ್ಟೇ. ಇವಾಗ ಇದನ್ನು ಜಾಯಿಂಟ್ ಮಾಡ್ಕೊಳ್ಳಿ ಥರ.
ಇಲ್ಲಿಂದ ಇಲ್ಲಿಗೆ 4 ಇಂಚಿಗೆ ಇದು ಬೋಟ್ ನೆಕ್ಕಲ್ಲಿ 4 ಇಂಚಿಗೆ ಒಂದು ಮಾರ್ಕು, ಈ ಕಡೆ 1 ಇಂಚು, ಈ ಕಡೆ 1 ಇಂಚು ತಗೋತೀನಿ. ಈ ನೇರಕ್ಕೆ ಬರಬೇಕಿದು ಜಾಯಿಂಟ್ ಮಾಡಿ ಡಾಟ್ ಪಾಯಿಂಟು ಕ್ರಾಸಾಗಿ ತಗೊಳ್ಳಿ. ಓಕೆನಾ? ಮತ್ತು ಇಲ್ಲಿಂದ ನಿಮಗೆ ಸ್ಟ್ರೈಟಾಗೆ ತಗೋತೀನಿ. ಈ ರೀತಿ ಬರುತ್ತೆ. ಇದು ಕಟ್ ಮಾಡಲ್ಲ, ಏನಕ್ಕಪ್ಪ ಅಂದರೆ ಡಿಸೈನ್ ಇದೆಯಲ್ಲ ಅದಕ್ಕೋಸ್ಕರ. ಇಲ್ಲಿ ಮಾತ್ರ ಶೇಪ್ ತೆಗಿತೀನಿ. ಓಕೆನಾ? ಆಯಿತು. ಇದು ಮಾಮೂಲಿ ಬರುತ್ತೆ. ಓಕೆ, ಈ ರೀತಿ ಇದೆ. ಇವಾಗ ಇದಾಯಿತು. ಇದು ಸ್ಲೀವ್ಸ್ಗೆ ಬಂದುಬಿಟ್ಟು ನಾನು ಹೇಳ್ದಂಗೆ ಸ್ವಲ್ಪ ಲೆಂತ್ ಬೇಕು. ಅದು ಲಾಸ್ಟಲ್ಲಿ ಬಟ್ಟೆ ಎಷ್ಟು ಉಳಿಯುತ್ತೆ ಅದು ನೋಡಿಕೊಂಡು ತಗೊಳ್ಳೋಣ ಅಂತ. ಮತ್ತೆ ಇಲ್ಲಿ ಜಾಯಿಂಟಿಂಗ್ ಬರುತ್ತೆ, ಈಗ ಸ್ವಲ್ಪ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ಜಾಯಿಂಟ್ ಮಾಡಿಕೊಂಡು ಇದು ಮಾಡಬೇಕು. ಮತ್ತು ಬೆಲ್ಟ್ಗೂ ಅಷ್ಟೇ ನೀವೆಲ್ಲ ಜಾಯಿಂಟ್ ಮಾಡ್ಕೊಂಡು ಸ್ಟಿಚ್ ಮಾಡಬೇಕು. ಅದಕ್ಕೋಸ್ಕರ ಇದಾಗಿ ಹೇಳ್ತೀನಿ. ಮೊದಲು ಸ್ಲೀವ್ಸ್ಗೂ ಜಾಯಿಂಟ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಮಾತ್ರ ಕಟ್ ಮಾಡ್ಕೊತೀನಿ, ಬ್ಯಾಕು ಫ್ರಂಟು. ಆ ಸ್ಲೀವ್ಸ್ ಉಳಿದಿದ್ರಲ್ಲಿ ಸ್ಲೀವ್ಸ್ ಕಟ್ ಮಾಡ್ಕೊತೀನಿ. ಓಕೆನಾ? ಅವಾಗ ನಮಗೆ ಕರೆಕ್ಟಾಗಿ ಸಿಗುತ್ತೆ. ಉದ್ದ ಸ್ಲೀವ್ಸ್ ಎಷ್ಟು ಉದ್ದ ಬೇಕು ಅಷ್ಟು ತೊಗೊಬೋದು. ಅವ್ರು ಎಷ್ಟು ಉದ್ದ ಆಗುತ್ತೆ ಅಷ್ಟು ಉದ್ದನ ಇಟ್ಕೊಂಡು ಹೇಳಿದ್ದಾರೆ, ನೋಡೋಣ. ಓಕೆನಾ? ಈಗ ಟ್ರೆಂಡಿಂಗಲ್ಲಿರುವಂಥ ರಂಗೋಲಿ ಡಿಸೈನು. ಡಿಸೈನ್ ಏನಿಲ್ಲ, ಸ್ವಲ್ಪ ಇದು ಬಾರ್ಡ್ರು ಉಲ್ಟಾ ಪಲ್ಟಾ ಕೊಟ್ಬಿಟ್ಟಿದ್ರು, ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅಷ್ಟೇ. ಇರ್ತಿರೋದು ಇಲ್ಲಿ ನೀವು ಒಂದು ಪಿನ್ ಹಾಕ್ಕೊಳ್ಳಿ. ಏನಕ್ಕಂದರೆ ಇದು ಬಟ್ಟೆ ಆ ಕಡೆ ಈ ಕಡೆ ಸರಿಯುತ್ತೆ. ಡಿಸೈನ್ ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆಗೋ ಚಾನ್ಸ್ ಇರುತ್ತೆ. ಇದು ಎರಡೂ ಒಂದೇ ತಾವಿರಬೇಕು. ಇದು ಕರೆಕ್ಟಾಗಿ ಗೊತ್ತಾಗಿರೋ ಥರ ಒಂದು ಪಿನ್ ಹಾಕ್ಕೊಳ್ಳಿ, ಸರಿನಾ? ಅವಾಗ ನಿಮಗೆ ಕರೆಕ್ಟ್ ಆಗುತ್ತೆ. ಇಲ್ಲೂ ಅಷ್ಟೇ, ನೀವು ಅಲ್ಲಿ ಬಿಟ್ಬಿಟ್ಟು ಇಲ್ಲಿ ಬಿಟ್ಟರೆ ಇಲ್ಲಿ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ. ಇಲ್ಲಿ ಹಿಂಗೆ ಇಟ್ಕೊಳ್ಳಿ. ನಾನು ಹೇಳೋದು ಬೇಕು ಅಂದರೆ ಇಲ್ಲೂ ಪಿನ್ ಹಾಕೋಬೋದು. ಈ ರೀತಿ ಬರುತ್ತೆ. ಸ್ವಲ್ಪ ಇದನ್ನು ಮೇಲ್ಗಡೆಗೆ ತಗೊಳ್ಳೋಣ. ಸ್ವಲ್ಪ ತಾನೇ ನಡೆಯುತ್ತೆ.